ಇಂಡಿಗೋ ವಿಮಾನದ ಹಾರಾಟದಲ್ಲಿ ಆಗುತ್ತಿರುವಂಥ ವ್ಯತ್ಯಯ, ಜನರ ಪರದಾಟ 6ನೇ ದಿನಕ್ಕೂ ಕಾಲಿಟ್ಟಿದೆ. ತಮ್ಮ ಊರುಗಳಿಗೆ ಟಿಕೆಟನ್ನು ಬುಕ್ ಮಾಡಿದವರು ವಿಮಾನ ನಿಲ್ದಾಣಗಳಲ್ಲೇ ಕಾಯ್ತಾ ಇದ್ದಾರೆ. ಹಾಗಾದರೆ ಇವತ್ತು 6ನೇ ದಿನ ಜನರ ಪರದಾಟ ಹೇಗಿದೆ, ಇಲ್ಲಿವರೆಗೂ ಏನಾಗಿದೆ, ಏನು ಹೇಳ್ತಾ ಇದ್ದಾರೆ ಸಿಬ್ಬಂದಿ, ಪ್ರಯಾಣಿಕರು ಏನು ಹೇಳ್ತಾರೆ, ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. बच्चा लोग बेंगलुरु में अटका था, कल जाके नाइट को लैंड हुआ और बिना बैग के लैंड हुआ. मेरा घर का चाबी उसमें. ಕ್ಯಾನ್ಸಲ್ 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 ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್. ಕಳೆದ 5 ದಿನಗಳಿಂದ ಕೇಳಿಬರುತ್ತಿರುವಂತಹ ಅರಣ್ಯ ರೋದನೆ ಇಡೀ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ದೇಶದ ವಿವಿಧ ಕಡೆಗೆ ಹೊರಡಬೇಕಾಗಿದ್ದಂತಹ 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿವೆ. ಇದೀಗ ಇಂಡಿಗೋ ಏರ್ಲೈನ್ಸ್ಗೆ ಸಂಕಷ್ಟ ಎದುರಾಗಿದೆ. ಆರನೇ ದಿನವೂ ಇಂಡಿಗೋ ವಿಮಾನ ಶಟ್ ಡೌನ್. ದಿಢೀರಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ಪ್ರಮಾಣದ ವ್ಯತ್ಯಯ ಉಂಟಾಗಿ ದೇಶಾದ್ಯಂತ ಪ್ರಯಾಣಿಕರು ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ. ಮುಂಬೈ, ದೆಹಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ಹಾರ್ತಾ ಇಲ್ಲ. ಹೀಗಾಗಿ ಟಿಕೆಟ್ ಬುಕ್ ಮಾಡಿದ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ನೀಡಿದೆ. ವಿಮಾನಗಳು ಬಂದಾಗಲೂ ಕಾರಣ ಏನು ಎಂಬುದನ್ನು 24 ಗಂಟೆಗಳಲ್ಲಿ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತವಾಗಿದ್ದು ಬ್ಯಾಗ್ ಸಿಗದೆ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದ್ದ ವ್ಯಕ್ತಿ ಕಂಗಾಲಾಗಿದ್ದಾನೆ. ಬ್ಯಾಗ್ನಲ್ಲಿ ಮೆಡಿಸಿನ್ ಇದೆ, ಸಿಬ್ಬಂದಿಗಳು ಬ್ಯಾಗ್ ಕೊಡ್ತಾ ಇಲ್ಲ. ಬ್ಯಾಗ್ ಕೇಳಿದ್ರೆ ಇನ್ನೂ 2-3 ದಿನಗಳಾಗುತ್ತೆ ಅಂತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. I have a ribs broken. No care from anybody at Hyderabad airport. ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಬ್ಯಾಗ್ ಬಗ್ಗೆ? Still they are saying we have changed your address, but I haven't got the mail till now you can say. I'm waiting for that only. Then I have to go back to Tumkur. I came from Tumkur to this place for this bag only. I have to buy new clothes, everything I have to buy. Medicines also. But some medicines I can't buy, or duplicate, maybe it may be duplicacy. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 46 ವಿಮಾನಗಳು ರದ್ದು. ಬೆಂಗಳೂರಿನಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿದ್ದಂತಹ ಬರೋಬ್ಬರಿ 46 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ 3 ಮತ್ತು 4ರ ಮುಂದೆ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಅಯೋಧ್ಯೆಗೆ ಹೋಗಬೇಕಾದವರಾಗಿರ್ಬೋದು, ಗೋವಾ ಹೋಗಬೇಕಾಗಿರೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಅಯೋಧ್ಯೆಗೆ ಹೋಗಬೇಕು. ಮೈಸೂರಿಂದ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಕಜಕಿಸ್ತಾನಕ್ಕೆ ಹೋಗಬೇಕಾಗಿದ್ದ ಕನ್ನಡಿಗರ ಪರದಾಟ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡ್ತಿದ್ದಾರೆ. ಬೆಳಗ್ಗೆ 8:30ರಿಂದ ಕಾದಿದ್ದ ಪ್ರಯಾಣಿಕರಿಗೆ ಸಡನ್ ಆಗಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ರಿಪಬ್ಲಿಕ್ ಕನ್ನಡ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕ್ಯಾನ್ಸಲ್ ಮಾಡಿದಾರೆ ಅಂತ ಈಗ ಹೇಳ್ತಾ ಇದಾರೆ. ಆಕ್ಚುಲಿ ನಾವು ಬಾಂಬೆ ಟು ಇದಕ್ಕೆ ಹೋಗ್ಬೇಕು ಸರ್. ಈಗ ನಾವು ಆಲ್ಮೈಟಿಗೆ ಹೋಗ್ಬೇಕು, ಕಜಕಿಸ್ತಾನ್. 6 ಗಂಟೆಗೆ ಬಾಂಬೆಯಿಂದ ಫ್ಲೈಟ್ ಇದೆ. ಯಾಕೆ ಹೋಗೋದು ಹೇಳಿ ಬಾಂಬೆಗೆ? ಇವತ್ತು ಸಾಯಂಕಾಲ ಇದೆ, ಈಗ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಶಿ ಲಗೇಜ್. 3 ದಿನದಿಂದ ಲಗೇಜ್ ಕೊಡದೆ ಸತಾಯಿಸಿದ ಸಿಬ್ಬಂದಿ. ಮಂಡೇ ಕೊಡ್ತಾರಂತೆ. ಮಂಡೇ ತನಕ ನಾನು ಇಲ್ಲಿ ಫುಟ್ಪಾತ್ ನಲ್ಲೇ ಓಡಾಡ್ಬೇಕಂತ, ಫುಟ್ಪಾತ್ ನಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಆದ್ರೂ ಲಗೇಜ್ ನನ್ಗೆ ಹಾಕಿರೋ ಲಗೇಜ್ ವಾಪಸ್ ಸಿಗ್ತಾ ಇಲ್ಲ. ನನ್ಗೆ 4-5 ಅವರ್ಸ್ ಆಯ್ತು ಲಗೇಜ್ ಕೊಡಕ್ಕೆ. ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಕಾಮ್ ಆಗಿದ್ದಾರೆ ಅವರು. ನನಗೆ ಮೆಡಿಸಿನ್ ಇದೆ, ಅಲ್ಲಿ ಮೆಡಿಸಿನ್ ಶುಗರ್ ಟ್ಯಾಬ್ಲೆಟ್ ಇದೆ, ಬೇರೆ ಟ್ಯಾಬ್ಲೆಟ್ಸ್ ಇದೆ. ಅದು ಸಿಗ್ಲಿಲ್ಲ ಅಂದ್ರೆ ನಾನು ಇರೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದೇ ಇಂಡಿಗೋ ಅಥಾರಿಟಿ ಜವಾಬ್ದಾರಿ ಆಗುತ್ತೆ. ನಮ್ಮ ಫ್ಲೈಟ್ ಬೋರ್ಡೇ ಮಾಡಿಲ್ಲ. 7 ಅವರ್ಸ್ ವೇಟ್ ಮಾಡೀನಿ. ಬೈ ರೋಡ್ ಚೆನ್ನೈ ಹೋಗಿದ್ದೀನಿ ಒಬ್ನೇ. ಲಗೇಜ್ ಬಂದಿಲ್ಲ, ಫ್ಲೈಟ್ ಬೋರ್ಡ್ ಮಾಡಿಲ್ಲ. ಸೊ 3 ಡೇಸ್ ಆಗಿದೆ, ಇನ್ನೂ ಲಗೇಜ್ ಸಿಕ್ಕಿಲ್ಲ. ಎಲ್ಲಾದ್ರು ಇಂಪಾರ್ಟೆಂಟ್ ಐಟಮ್ಸ್ ಇದೆ, ವೇಟ್ ಮಾಡ್ತಾ ಇದೀವಿ. ದಟ್ಸ್ ದ ಈಸಿಯೆಸ್ಟ್ ಥಿಂಗ್. ಒಂದೊಂದು ಬ್ಯಾಗ್ ತರ್ತಾ ಇರಲಿಲ್ಲ. ಇಸ್ ದೊಡ್ಡ ಕಂಪನಿ, ಇಸ್ ದೊಡ್ಡ ಏರ್ಪೋರ್ಟ್ ಇದೆ, ಮಲ್ಟಿಪಲ್ ಬ್ಯಾಗ್ಸ್ ತರಬೇಕು, ಅದು ತರ್ತಾ ಇಲ್ಲ. 4,000 ಬ್ಯಾಗ್ ಇದೆ. ಸೊ ಹೆಂಗ್ ಫೈಂಡ್ ಮಾಡೋದು? ಮತ್ತೆ ಅವರ್ಸ್ ಎಲ್ಲ ಇಲ್ಲೇ ಕುತ್ಕೊಳ್ಳೋದ? ಮತ್ತೆ 3 ದಿನದಿಂದ ಇಲ್ಲೇ ಇದೀವಿ ನಾವು. ಪ್ರಯಾಣಿಕರ ಬಳಿ ಕ್ಷಮೆ ಕೋರಿದ ಇಂಡಿಗೋ. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ಇಂಡಿಗೋ ಸಂಸ್ಥೆ ಕ್ಷಮೆ ಕೋರಿ ರದ್ದಾಗಿರುವಂತಹ ಬುಕ್ಕಿಂಗ್ ರಿಫಂಡ್ ಮಾಡ್ತೀವಿ ಅಂತ ಹೇಳಿದೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವಂತಹ ವಿಮಾನದ ಟಿಕೆಟ್ ಹಣವನ್ನು
ವಾಪಸ್ ನೀಡುವುದಾಗಿ ಹೇಳಿದೆ. ಕೇಂದ್ರ ಸರ್ಕಾರ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಅವಧಿ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಪ್ರಯಾಣಿಕರು ಇಂಡಿಗೋ ಸಂಸ್ಥೆಗೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಡಿಗೋ ವಿಮಾನದ ಹಾರಾಟದಲ್ಲಿ ಆಗುತ್ತಿರುವಂಥ ವ್ಯತ್ಯಯ, ಜನರ ಪರದಾಟ 6ನೇ ದಿನಕ್ಕೂ ಕಾಲಿಟ್ಟಿದೆ. ತಮ್ಮ ಊರುಗಳಿಗೆ ಟಿಕೆಟನ್ನು ಬುಕ್ ಮಾಡಿದವರು ವಿಮಾನ ನಿಲ್ದಾಣಗಳಲ್ಲೇ ಕಾಯ್ತಾ ಇದ್ದಾರೆ. ಹಾಗಾದರೆ ಇವತ್ತು 6ನೇ ದಿನ ಜನರ ಪರದಾಟ ಹೇಗಿದೆ, ಇಲ್ಲಿವರೆಗೂ ಏನಾಗಿದೆ, ಏನು ಹೇಳ್ತಾ ಇದ್ದಾರೆ ಸಿಬ್ಬಂದಿ, ಪ್ರಯಾಣಿಕರು ಏನು ಹೇಳ್ತಾರೆ, ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. बूढ़ा बच्चा लोग बेंगलुरु में अटका था, कल जाके नाइट को लैंड हुआ और बिना बैग के लैंड हुआ. मेरा घर का चाबी उसमें. ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್. ಕಳೆದ 5 ದಿನಗಳಿಂದ ಕೇಳಿಬರುತ್ತಿರುವಂತಹ ಅರಣ್ಯ ರೋದನೆ ಇಡೀ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ದೇಶದ ವಿವಿಧ ಕಡೆಗೆ ಹೊರಡಬೇಕಾಗಿದ್ದಂತಹ 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿವೆ. ಇದೀಗ ಇಂಡಿಗೋ ಏರ್ಲೈನ್ಸ್ಗೆ ಸಂಕಷ್ಟ ಎದುರಾಗಿದೆ. ಆರನೇ ದಿನವೂ ಇಂಡಿಗೋ ವಿಮಾನ ಶಟ್ ಡೌನ್. ದಿಢೀರಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ಭಾರೀ ಪ್ರಮಾಣದ ವ್ಯತ್ಯಯ ಉಂಟಾಗಿ ದೇಶಾದ್ಯಂತ ಪ್ರಯಾಣಿಕರು ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ. ಮುಂಬೈ, ದೆಹಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ಹಾರ್ತಾ ಇಲ್ಲ. ಹೀಗಾಗಿ ಟಿಕೆಟ್ ಬುಕ್ ಮಾಡಿದ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಹೀಗಾಗಿ ಇಂಡಿಗೋ ಏರ್ಲೈನ್ಸ್ಗೆ ಡಿಜಿಸಿಎ ಇದೀಗ ಶೋಕಾಸ್ ನೋಟಿಸ್ ನೀಡಿದೆ. ವಿಮಾನಗಳು ಬಂದಾಗಲೂ ಕಾರಣ ಏನು ಎಂಬುದನ್ನು 24 ಗಂಟೆಗಳಲ್ಲಿ ಉತ್ತರಿಸುವಂತೆ ನೋಟಿಸ್ ಜಾರಿ ಮಾಡಿದೆ. ಇಂಡಿಗೋ ವಿಮಾನಗಳ ಹಾರಾಟ ಸ್ಥಗಿತವಾಗಿದ್ದು ಬ್ಯಾಗ್ ಸಿಗದೆ ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿದ್ದ ವ್ಯಕ್ತಿ ಕಂಗಾಲಾಗಿದ್ದಾನೆ. ಬ್ಯಾಗ್ನಲ್ಲಿ ಮೆಡಿಸಿನ್ ಇದೆ, ಸಿಬ್ಬಂದಿಗಳು ಬ್ಯಾಗ್ ಕೊಡ್ತಾ ಇಲ್ಲ. ಬ್ಯಾಗ್ ಕೇಳಿದ್ರೆ ಇನ್ನೂ 2-3 ದಿನಗಳಾಗುತ್ತೆ ಅಂತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. I have a ribs broken. No care from anybody at Hyderabad airport. ಈಗ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಬ್ಯಾಗ್ ಬಗ್ಗೆ? Still they are saying we have changed your address, but I haven't got the mail till time, till now you can say. I'm waiting for that only. Then I have to go back to Tumkur. I came from Tumkur to this place for this bag only. I have to buy new clothes, everything I have to buy. Medicines also. But some medicines I can't buy, or duplicate, maybe duplicacy. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 46 ವಿಮಾನಗಳು ರದ್ದು. ಬೆಂಗಳೂರಿನಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಾಗಿದ್ದಂತಹ ಬರೋಬ್ಬರಿ 46 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನ